ಯುಗಾದಿ ಹಬ್ಬಕ್ಕೆ ಗಿಲ್ಲಿ ನಟ ಅವರು ಕಾವ್ಯ ಅವರ ಮನೆಗೆ ಬರ್ಬೇಕಾಗಿತ್ತು. ಇನ್ವೈಟ್ ಸಹ ಮಾಡಿರ್ತಾರೆ. ಗಿಲ್ಲಿನ ಕಂಡ್ರೆ ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಅಭಿಮಾನ ಜಾಸ್ತಿ. ಮತ್ತೆ ಬಿಗ್ ಬಾಸ್ ಟೈಮ್ ನಿಂದಲೂ ಕೂಡ ಅಷ್ಟೇ ಈ ಒಂದು ಜೋಡಿಗೆ ಅಭಿಮಾನಿಗಳು ತುಂಬಾನೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಫೈನಲಿಸ್ಟ್ ಆಗಿ ಕಾವ್ಯ ಅವರು ಸಹ ಬರ್ತಾರೆ. ಆದ್ರೆ ಗೆಲ್ಲುವುದು ಗಿಲ್ಲಿ ನಟ. ಗಿಲ್ಲಿ ನಟನ ಆಟ, ಫ್ಯಾನ್ ಕ್ರೇಜ್ ಇವತ್ತಿಗೂ ಕೂಡ ಅದೇ ರೀತಿ ಇದೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಹಲವಾರು ಪ್ರೋಗ್ರಾಮ್ ಈವೆಂಟ್ಸ್ ಗಳೆಲ್ಲ ಗಿಲ್ಲಿ ನಟ ಬ್ಯುಸಿ ಆಗಿದ್ದಾರೆ. ಸೊ ಹೀಗಾಗಿ ಅವರಿಗೆ ಬಿಡುವಿನ ಸಮಯ ಸಿಕ್ಕಿಲ್ಲ. ಖಂಡಿತ ಸಮಯ ಸಿಕ್ಕಿದ್ರೆ ಹೋಗಿರೋರು. ಮತ್ತೆ ಹಬ್ಬವನ್ನ ಅವರು ಮನೆಯಲ್ಲಿ ಅಂದ್ರೆ ತಮ್ಮ ಊರು ಮಳವಳ್ಳಿಗೆ ಹೋಗಿದ್ದಾರೆ. ತಂದೆ ತಾಯಿಯ ಜೊತೆಗೇನೆ ಆಚರಿಸಿದ್ದಾರೆ. ಬೇರೆ ಎಲ್ಲೂ ಕೂಡ ಹೋಗಿರಲಿಲ್ಲ. ಈವೆಂಟ್‌ಗೂ ಸಹ ಹೋಗಿರಲಿಲ್ಲ. ಮನೇಲಿ ಇದ್ದು ಒಂದೆರಡು ದಿವಸ ರೆಸ್ಟ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ಗಿಲ್ಲಿ ಅವರು ಊರಿನಲ್ಲಿಯೇ ಇದ್ದಾರೆ. ಮಳವಳ್ಳಿಯಲ್ಲೇ ಇದ್ದಾರೆ. KM ದೊಡ್ಡಿಯಲ್ಲೇ ಇದ್ದಾರೆ. ಸೊ ಇವರಿಗೆ ಏನ್ ವಿಚಾರ ಅಂದ್ರೆ ಈಗ ಗಿಲ್ಲಿ ನಟ ಅವರು ಯಾವಾಗ ಕಾವ್ಯ ಅವರ ಮನೆಗೆ ಹೋಗ್ತಾರೆ ಅಂತ. ಯಾಕಂದ್ರೆ ಇನ್ವೈಟ್ ಮಾಡ್ತಾ ಇದ್ದಾರೆ. ತುಂಬಾ ದಿವಸದಿಂದನೂ ಕೂಡ ಕರೀತಿರುವಂತದ್ದು. ತುಂಬಾ ದಿವಸನೇ ಆಗೋಯ್ತು ಕರೆದು. ಬಟ್ ಇನ್ನ ಕೂಡ ಗಿಲ್ಲಿ ಅವರು ಹೋಗಿಲ್ಲ. ಒಂದಲ್ಲ ಒಂದು ದಿವಸ ಹೋಗಿ ಹೋಗ್ತಾರೆ ಬಿಡುವನ್ನ ಮಾಡ್ಕೊಂಡು. ಅವ್ರಿಗೆ ಸಾಕಷ್ಟು ಕಡೆ ಪ್ರೋಗ್ರಾಮ್‌ಗಳು, ಈವೆಂಟ್ಸ್‌ಗಳು ಇರುವಂತ ಕಾರಣ ಅವ್ರಿಗೆ ಸಮಯ ಸಿಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಒಂದು ಸೈಡ್‌ಗೂ ಕೂಡ ಹೋಗಿ ಬರ್ತಾರೆ. ಅಲ್ಲೂ ಕೂಡ ಹಲವಾರು ಫಂಕ್ಷನ್ ಪ್ರೋಗ್ರಾಮ್‌ಗಳನ್ನೆಲ್ಲ ಅಟೆಂಡ್ ಮಾಡಿ ಬರ್ತಾರೆ. ಎಲ್ಲರೂ ಕೂಡ ಕರೆದು ಶುಭಾಶಯಗಳನ್ನ ತಿಳಿಸ್ತಾರೆ, ಸನ್ಮಾನ ಮಾಡ್ತಾರೆ. ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು. ಗಿಲ್ಲಿ ನಟ ಇದೇ ರೀತಿ ಮಿಂಚಲಿ. ಮತ್ತೆ ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಗಿಲ್ಲಿ ನಟನ ಒಂದು ಕ್ರೇಜ್ ನೋಡಿ ಬಹಳಷ್ಟು ಖುಷಿ. ಅವ್ರಿಗೂ ಕೂಡ ಗೌರವ ಜಾಸ್ತಿ ಇದೆ. ಅವರು ಕೂಡ ಮನೆಗೆ ಇನ್ವೈಟ್ ಮಾಡ್ತಾ ಇದ್ದಾರೆ ಊಟಕ್ಕೆ ಬನ್ನಿ ಅಂತ. ಒಂದಲ್ಲ ಒಂದು ದಿವಸ ಹೋಗಿ ವಿಸಿಟ್ ಮಾಡಿ ಊಟ ಮಾಡೇ ಮಾಡ್ತಾರೆ.